ನೋಡಿ ಬಾಳೆದಿಂಡಿನ ಗಸಿ ಅಂತ ಹೇಳಿದರೆ ಸ್ವಲ್ಪ ಸ್ಪೆಷಲ್ ಗಸಿ ಅಂತಲೇ ಹೇಳ್ಬೋದು. ನಿಮಗೆ ಹೊರಗಡೆ ಆಗಲಿ ಹೋಟೆಲಲ್ಲಿ ಆಗಲಿ ಎಲ್ಲಿ ಕೂಡ ಸಿಗೋದಿಲ್ಲ. ನಮ್ಮ ಕಡೆ ಉಂಟಲ್ಲ ನಿನ್ನೆ ಭಯಂಕರ ಗಾಳಿ. ಈ ಗಾಳಿಗೆ ಇಡೀ ಬಾಳೆ ಗಿಡನೇ ಬಿದ್ದೋಗಿದೆ. ನೋಡಿ ಎಷ್ಟು ಬಿದ್ದಿದೆ, ಇಲ್ಲೇ 4 ಬಿದ್ದಿದೆ. ಇವಾಗ ನಾನು ಆ ಬಾಳೆ ಗಿಡದ ಒಳಗಿರುವ ದಿಂಡನ್ನು ತೆಗೆದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇನೆ. ಈ ಬಾಳೆ ಗಿಡವನ್ನು ಉಂಟಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಗೊಂಡೋಗ್ಲಿಕ್ಕೆ ಭಾರಿ ಭಾರ ಇರ್ತದೆ. ಯಾಕಂತ ಹೇಳಿದ್ರೆ ತುಂಬ ದಪ್ಪ ಇದೆ. ನೋಡಿ ನಾನು ಅದಕ್ಕೆ ಬಿದ್ದ ಸ್ಥಳದಲ್ಲೇ ಉಂಟಲ್ಲ ದಿಂಡನ್ನು ತೆಗಿತೇನೆ. ನೋಡಿ ಇದನ್ನು ನೋಡುವಾಗ ನಿಮಗೆ ಗೊತ್ತಾಗ್ತದೆ ಒಳಗಡೆ ಫುಲ್ ಎಲ್ಲಿ ಕೂಡ ಈ ರೌಂಡ್ ತಿರುಳು ಕಾಣ್ತಾ ಇಲ್ಲ. ನಿಮಗೆ ತಿರುಳು ಕಂಡ್ರೆ ಉಂಟಲ್ಲ ಅದು ಅಷ್ಟು ಒಳಗಡೆ ತೆಗಿಲಿಕ್ಕೆ ಬರ್ತದೆ ನಮಗೆ ಪದರ. ನೋಡಿ ಈ ಬಾಳೆದಿಂಡಿಂದ ಇವತ್ತು ನಾನು ಒಳ್ಳೆ ಗಸಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶೋಡು ಪಾಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಬಾಳೆ ದಿಂಡನ್ನು ಚೆನ್ನಾಗಿ ತೊಳೆದಾಗಿದೆ. ಇದನ್ನೀಗ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವಾಗ ಸ್ವಲ್ಪ ನೀರು ಇಟ್ಕೋಬೇಕು. ಯಾಕಂತ ಹೇಳಿದರೆ ಅದರ ಕನೆರೆಲ್ಲ ಬಿಡ್ತದೆ. ನಾವು ಹಾಗೆ ಬಿಟ್ಟರೆ ಉಂಟಲ್ಲ ಕಟ್ ಮಾಡಿದ ಕೂಡಲೇ ಬೇಗ ಕಪ್ಪಾಗ್ತದೆ. ನೋಡಿ ಈ ಥರ ಕಪ್ಪಾಗ್ತದೆ. ನೋಡಿ ಈ ಥರ ಕಟ್ ಮಾಡ್ತಾ ಹೋಗಬೇಕು. ಕಟ್ ಮಾಡುವಾಗ ನಮಗೆ ಈ ಥರ ನೂಲು ಸಿಗ್ತದೆ. ನೋಡಿ ಆ ನೂಲನ್ನು ಹೀಗೆ ತೆಗೆದು ಅದನ್ನು ಸಪ್ರೇಟ್ ಮಾಡ್ತಾ ಕಟ್ ಮಾಡಬೇಕು. ನೂಲು ಅಂತ ಹೇಳಿದರೆ ಅದರ ನಾರು, ಆ ನಾರು ನಾವು ಒಟ್ಟಿಗೆ ಸೇರಿಸಿ ಪದಾರ್ಥ ಮಾಡಬಾರ್ದು, ಅದು ಒಳ್ಳೆದಿರೋದಿಲ್ಲ. ನೋಡಿ ಇದನ್ನು ಸಪ್ರೇಟ್ ಮಾಡಬೇಕು. ನಂತರ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿದರೆ ಆಯಿತು. ಈಗ ಒಂದರಲ್ಲಿ 4 ಪೀಸ್ ಮಾಡಿದರೆ ಕೂಡ ಸಾಕಾಗ್ತದೆ. ಫಸ್ಟಿಗೆ ಹೀಗೆ ಕಟ್ ಮಾಡಿ ನಂತರ ನೂಲು ನಮಗೆ ಮತ್ತೆ ಸಿಕ್ಕಿದರೆ ಹೀಗೆ ತೆಗಿತಾ ಹೋಗಬೇಕು ಕೈಯಿಂದ. ನೀರಿಗೆ ಹಾಕೋದ್ರಿಂದ ನಮ್ಮ ದಿಂಡು ಉಂಟಲ್ಲ ಕಪ್ಪಾಗೋದಿಲ್ಲ. ಹೆಲ್ತಿಗಂತೂ ಭಾಳ ಒಳ್ಳೆಯದಿದ್ದು. ನಮ್ಮ ಕಿಡ್ನಿ ಸ್ಟೋನ್ ಎಲ್ಲ ಆದರೆ ಉಂಟಲ್ಲ ಇದನ್ನೆಲ್ಲ ನಾವು ತಿಂತಾ ಇದ್ದರೆ ಬೇಗ ನೀರಾಗ್ತದೆ. ಅಂಥ ಸಮಸ್ಯೆ ಎಲ್ಲ ಉಂಟಲ್ಲ ಈ ದಿಂಡನ್ನು ತಿನ್ನೋದ್ರಿಂದ ನಾವು ಅದನ್ನು ನಿವಾರಣೆ ಮಾಡ್ಬೋದು. ನೋಡಿ ಇಷ್ಟ ಆಗಿದೆ. ನೋಡಿ ನೀರು ಫುಲ್ ಕಲರ್ ಚೇಂಜ್ ಆಗ್ತಾ ಬಂದಿದೆ. ನೋಡಿ ನೀರು ವೈಟ್ ಆಗ್ತಾ ಬಂದಿದೆ. ಕನರೆಲ್ಲ ನೀರಲ್ಲಿ ಬಿಟ್ಕೊಳ್ತದೆ ಇದರದ್ದು. ಬಾಳೆದಿಂಡಿನ ಗಸಿಗೆ ಇವತ್ತು ನಾನು ಹಸಿ ಮಸಾಲೆಯನ್ನು ಹಾಕ್ಕೊಳ್ತಾ ಇರೋದು. ಹಸಿ ಮಸಾಲೆಗೆ ಇಲ್ಲಿ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೇನೆ. ಉದ್ದಿನಬೇಳೆ ಹಾಕುವಾಗ ಹಸಿಯನ್ನೇ ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆಯನ್ನು ಹುರಿದು ನಂತರ ಹಾಕ್ಕೊಳ್ತಾ ಇದ್ದೇನೆ. 1 ಚಮಚದಷ್ಟು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ. ಇಲ್ಲಿ ಉದ್ದಿನಬೇಳೆಯಲ್ಲಿ ನಾನು ಡ್ರೈ ಆಗಿ ಹುರಿದುಕೊಳ್ತೇನೆ. ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ನೋಡಿ ಹೊಂಬಣ್ಣಕ್ಕೆ ಬಂದಿದೆ. ಇಷ್ಟಾದರೆ ಸಾಕು. 1 ಕಪ್ಪಲ್ಲಿ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಹುರಿದ ಉದ್ದಿನಬೇಳೆ, 3/4 ಚಮಚದಷ್ಟು ಜೀರಿಗೆ, 1/2 ಚಮಚದಷ್ಟು ಕೊತ್ತಂಬರಿ, 4 ರಿಂದ 5 ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕೂಡ ಬ್ಯಾಡಿಗೆ ಮೆಣಸು ತೊಗೋಬೋದು. ಇದು ಸ್ವಲ್ಪ ಖಾರನೂ ಆಗ್ತದೆ, ಕಲರ್ ಕೂಡ ಚೆನ್ನಾಗಿ ಬರ್ತದೆ. 4 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಬರ್ತದೆ. ಇನ್ನೊಂದು 3/4 ಲೋಟ ನೀರು ಹಾಕ್ಕೊಳ್ಳುವ. ಇಷ್ಟ ನಾವು ನುಣ್ಣಾಗಿ ರುಬ್ಬಿಕೊಳ್ಬೇಕು. ಇನ್ನು ನಾವು ದಿಂಡನ್ನು ಬೇಯಿಸಿಕೊಳ್ಳುವ. ಅದಕ್ಕೆ ಬೇಯಿಸಲಿಕ್ಕೆ ಬೇಕಾಗಿ ನಾನಿಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೇನೆ. ತುಂಬ ನೀರು ಹಾಕೋದು ಬೇಡ. ಇದು ಖಾಲಿ ಬೇಯಲಿಕ್ಕೋಸ್ಕರ ನೀರು ಹಾಕಿದರೆ ಸಾಕು. ನಂತರ ನೀರು ಬೇಕಂತ ಹೇಳಿ ಆದರೆ ನಾವು ಮಸಾಲೆ ಎಲ್ಲ ಹಾಕಿದ ನಂತರ ನೋಡ್ಕೊಂಡು ಹಾಕಿದರೆ ಆಯಿತು. ನೀರನ್ನು ಹೀಗೆ ತೆಗೆದು ಖಾಲಿ ದಿಂಡನ್ನು ಮಾತ್ರ ಹಾಕ್ಕೊಂಡ್ರೆ ಆಯಿತು. ನೋಡಿ ಇಲ್ಲಿ ನಾನು ಹೆಸರು ಕಾಳನ್ನು ತಗೊಂಡಿದ್ದೇನೆ. ಅದನ್ನು ಹೀಗೆ ಮುಂಗು ಬರಿಸಿ ತಗೊಂಡಿರುವಂಥದ್ದು. ಮುಂಗು ಬರಿಸಿದ ಹೆಸರು ಕಾಳನ್ನು ಹಾಕಿ ನಾವು ಗಸಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಹೆಲ್ದಿ ಕೂಡ. ಇದನ್ನು ಇವಾಗ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ತೇನೆ. 2 ಪೀಸ್ ಬೆಲ್ಲ, ಇದು 2 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕಿರುವಂಥದ್ದು. ಹಾಗೆ ಒಂದು ಅರ್ಧ ಚಮಚ ಅರಶಿನ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹೀಗೆ ಕಿವುಚಿಟ್ಕೊಂಡಿದ್ದೇನೆ. ಆ ನೀರನ್ನು ಕೂಡ ಇವಾಗಲೇ ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತೇನೆ. ಚೆಂದ ಮಾಡಿ ಇದನ್ನು ಬೇಯಿಸಬೇಕು. ಸ್ವಲ್ಪ ದಿಂಡುಂಟಲ್ಲ ಗಟ್ಟಿ ಇರ್ತದೆ. ಸ್ವಲ್ಪ 3 ವಿಸಿಲಾದರೂ ಹೋಗಬೇಕು, ಆವಾಗ ಸ್ವಲ್ಪ ಸ್ಮೂತ್ ಆಗ್ತದೆ. ಹಾಗೆ ನಮ್ಮ ಹೆಸರು ಕಾಳು ಕೂಡ 3 ವಿಸಿಲ್ ಹೋದರೆ ಮಾತ್ರ ಅದು ಬೇಯೋದು. ಇಲ್ಲದಿದ್ದರೆ ಕಡಿಮೆ ವಿಸಿಲಲ್ಲಿ ನಾವು ತೆಗೆದರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಬೇಯಲಿಕ್ಕೆ ಬೇಕಾಗಿ ಎಣ್ಣೆ ಕೂಡ ಹಾಕ್ಕೊಳ್ಳುವ. ಎಣ್ಣೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿರೋದು. ನೋಡಿ ಇಲ್ಲಿ ನೀರು ಉಂಟಲ್ಲ ಈ ದಿಂಡು ಮುಳುಗುವಷ್ಟು ಮಾತ್ರ ಇದೆ. ನಾನು ತುಂಬ ನೀರು ತಗೊಂಡಿಲ್ಲ. ಇಷ್ಟಿದ್ರೆ ಸಾಕಾಗ್ತದೆ. ಬಾಳೆದಿಂಡು ನೋಡಿ ಹೇಗೆ ಬೆಂದಿದೆ ಅಂತ ಹೇಳಿ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇನ್ನು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ರುಬ್ಬಿದ ಮಸಾಲೆಯನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ ನಾನು ಇದಕ್ಕೆ ನೀರು ಎಕ್ಸ್ಟ್ರಾ ಸೇರಿಸ್ಕೊಂಡಿಲ್ಲ. ಆವಾಗ ನಾವು ಬೇಯಿಸುವಾಗ ಏನು ನೀರು ಹಾಕಿದ್ದೇವೆ ಅಷ್ಟೇ ನೀರು ಇದ್ದು ನಂತರ ಮಸಾಲೆ ಇದ್ದು ನೀರು ಅಷ್ಟೇ ಇರೋದು ಇದರಲ್ಲಿ. ನಾವು ಬೇಕಾದರೆ ನೋಡಿಕೊಂಡು ನೀರು ಹಾಕೋಬೋದು. ನಮ್ಮದು ಗಸಿ ಅಂತ ಹೇಳಿದರೆ ಸ್ವಲ್ಪ ದಪ್ಪನೇ ಇರ್ತದೆ, ತುಂಬ ನೀರು ಆಗಬಾರ್ದು. ಇದನ್ನು 2 ಕುದಿಸಬೇಕಾದ್ರೆ ಮತ್ತೆ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ.
ಈ ದಿಂಡಿನ ಗಸಿ ಉಂಟಲ್ಲ ನಮಗೆ ಟೇಸ್ಟ್ ಆಗಿರ್ತದೆ, ಹಾಗೆಯೇ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಈ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದ್ದವರಿಗೆ ಮತ್ತು ಕೆಲವೆಲ್ಲ ಈ ಹೊಟ್ಟೆಯಲ್ಲಿರುವಂತಹ ಕಲುಷಿತವನ್ನು ಹೊರಗೆ ಹಾಕಲಿಕ್ಕೆ ಈ ದಿಂಡು ಭಾರಿ ಒಳ್ಳೆಯದು. ಈ ಬಾಳೆ ದಿಂಡಿನಲ್ಲಿ ಸುಮಾರು ಬಗೆಯ ರೆಸಿಪಿಯನ್ನು ಮಾಡ್ಬೋದು. ಅದರಲ್ಲಿ ಬಾಳೆ ದಿಂಡಿನ ಈ ಗಸಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಬಾಳೆ ದಿಂಡಿನ ಗಸಿ ರೆಡಿಯಾಗಿದೆ. ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಟ್ಟರೆ ಇದು ಮತ್ತೆ ಸರ್ವ್ ಮಾಡಲಿಕ್ಕೆ ರೆಡಿ ಆಗ್ತದೆ. ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಡುವ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ ನಾನು ಒಗ್ಗರಣೆಗೆ. ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಬ್ಯಾಡಗಿ ಮೆಣಸು ಕೂಡ ಹಾಕಿ ಆಯಿತು. ಸ್ವಲ್ಪ ಬ್ಯಾಡಗಿ ಮೆಣಸು ಉಬ್ಬಿ ಬರಲಿ. ಕರಿಬೇವನ್ನು ಕೂಡ ಹಾಕ್ಕೊಳ್ಳುವ. ಈ ಒಗ್ಗರಣೆ ಹಾಕಿದ ನಂತರ ಈ ಗಸಿದ್ದೆಲ್ಲ ಪರಿಮಳನೇ ಬೇರೆ. ಈ ತೆಂಗಿನ ಎಣ್ಣೆದಾಗಿರ್ಬೋದು, ಮಸಾಲೆದಾಗಿರ್ಬೋದು, ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡಿ ಹೇಗೆ ಬಂದಿದೆ ನೋಡಿ ಗಸಿ. ಇಷ್ಟು ಥಿಕ್ನೆಸ್ ಇರಬೇಕು, ತುಂಬ ನೀರಾಗಬಾರ್ದು. ನೋಡಿ ಈ ಥರ ಬೀಳಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆ ದಿಂಡು ಹಾಗೆಯೇ ಹೆಸರು ಕಾಳು ಹಾಕಿ ಮಾಡಿದ ಗಸಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಹೆಲ್ದಿ ರೆಸಿಪಿ ಕೂಡ ಹೌದು. ಈ ರೆಸಿಪಿ ಇಷ್ಟ ಆದರೆ ನೀವು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.